ಗದಗ್ನಲ್ಲಿ ಆಶ್ರಯ ನಿವೇಶನದ ಫಲಾನುಭವಿಗಳ ಹಳೆಯ ಪಟ್ಟಿ ರದ್ದು ಮಾಡಿ ಹೊಸ ಪಟ್ಟಿ ಸಿದ್ಧಪಡಿಸಿರುವುದಕ್ಕೆ ಮಾಜಿ ಶಾಸಕರಾದ ರಾಮಕೃಷ್ಣ ದೊಡ್ಡಮನಿ ಮತ್ತು ರಾಮಣ್ಣ ಲಮಾಣಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಮಣ್ಣ ಲಮಾಣಿ ಹೊಸ ಫಲಾನುಭವಿಗಳ ಪಟ್ಟಿಯ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ್ದಾರೆ. ಶಿಗ್ಲಿ ರಸ್ತೆಯಲ್ಲಿ 32 ಎಕರೆ 27 ಗುಂಟೆ ಜಾಗವನ್ನು ಖರೀದಿಸಲಾಗಿತ್ತು. ಆದರೆ ಫಲಾನುಭವಿಗಳಿಗೆ ನಿವೇಶನ ಹಂಚಲು ಸಾಧ್ಯವಾಗಿರಲಿಲ್ಲ. ನಂತರ ನಾನು ಶಾಸಕನಾದ ಮೇಲೆ ಅರ್ಹ ಅನುಭವಿಗಳಿಗೆ ಅಥವಾ ಫಲಾನುಭವಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಆಶ್ರಯ ಸಮಿತಿ ಮೂಲಕ ನೇರವಾಗಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕಳುಹಿಸಿಕೊಡಲಾಗಿತ್ತು. ಅಷ್ಟರಲ್ಲಿ ನನ್ನ ಅವಧಿ ಕೊನೆಗೊಂಡಿದ್ದರಿಂದ ನಿವೇಶನದ ಹಕ್ಕುಪತ್ರ ಹಂಚಲು ಸಾಧ್ಯವಾಗಲಿಲ್ಲ. ಆದರೆ ಈಗಿನ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಹಳೆಯ ಫಲಾನುಭವಿಗಳು ಪಟ್ಟಿಯನ್ನು ರದ್ದುಪಡಿಸಿ ಹೊಸದಾಗಿ ಫಲಾನುಭವಿಗಳ ಆಯ್ಕೆ ಮಾಡಿದ್ದು ಪಟ್ಟಿ ಪ್ರಕಟಿಸುವ ತರಾತುರಿಯಲ್ಲಿದ್ದಾರೆಂದು ತಿಳಿದು ಬಂದಿದೆ. ಯಾವ ಕಾರಣಕ್ಕೂ ಹಳೆ ಫಲಾನುಭವಿಗಳ ಪಟ್ಟಿಯನ್ನು ಬದಲಾಯಿಸಬಾರದು, ಬದಲಾವಣೆ ಮಾಡಲು ಬಿಡಲ್ಲ ಎಂದು ಮಾಜಿ ಶಾಸಕ ರಾಮಣ್ಣ ಲಮಾಣಿ ವಾಗ್ದಾಳಿ ನಡೆಸಿದರು. ಇದೇ ವಿಚಾರವಾಗಿ ಶಾಸಕ ಚಂದ್ರು ಲಮಾಣಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಹಳೆಯ ಫಲಾನುಭವಿಗಳ ಪಟ್ಟಿ ಸಿದ್ಧಪಡಿಸುವಾಗ ಸಾಕಷ್ಟು ಅವ್ಯವಹಾರ ನಡೆದಿರುವ ಬಗ್ಗೆ ಆರೋಪಗಳು ಕೇಳಿಬಂದಿದೆ. ಪಟ್ಟಿಯ ಅಧಿಕೃತ ಪಟ್ಟ ಬುಕ್ ಬಂದಿಲ್ಲ, ಅದರಲ್ಲಿ ಅನರ್ಹ ಫಲಾನುಭವಿಗಳಿದ್ದು ನಿವೇಶನ ಹಂಚಿಕೆಯನ್ನು ತಡೆ ಹಿಡಿಯುವಂತೆ ಪುರಸಭೆ ಕೆಲ ಸದಸ್ಯರು ನಿಗಮಕ್ಕೆ ದೂರು ಸಲ್ಲಿಸಿದ್ದರು. ಅಲ್ಲದೆ ಕೆಲ ಸಂಘಟನೆಗಳು ಸಹ ಈ ಹಿಂದಿನ ಅರ್ಹ ಫಲಾನುಭವಿಗಳಿಗೆ ಬದಲಾಗಿ ಅನರ್ಹರ ಹೆಸರನ್ನು ಸೇರ್ಪಡೆ ಮಾಡಿದ್ದಾರೆಂದು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದರು. ಇಷ್ಟೇ ಅಲ್ಲದೆ ಮಾಜಿ ಶಾಸಕ ರಾಮಣ್ಣ ಲಮಾಣಿ ಕುಟುಂಬದವರು ನಿವೇಶನದ ಯಾದಿಗಳನ್ನು ತಯಾರಿಸುವಾಗ ಹಸ್ತಕ್ಷೇಪ ನಡೆಸಿದ್ದು ದುಡ್ಡು ತೆಗೆದುಕೊಂಡ ಬಗ್ಗೆ ಅನೇಕರು ತಿಳಿಸಿದ್ದಾರೆ. ಹೀಗಾಗಿ ಹೊಸ ಫಲಾನುಭವಿಗಳ ಪಟ್ಟಿ ಸಿದ್ಧಪಡಿಸಿರುವುದಾಗಿ ಸ್ಪಷ್ಟನೆ ನೀಡಿದರು. ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ಅವಧಿಯಲ್ಲೂ ನಿವೇಶನ ಹಂಚಿಕೆಯಾಗಿಲ್ಲ. ಸುಮಾರು 10 ವರ್ಷಗಳಿಂದ ಆಶ್ರಯ ನಿವೇಶನ ಹಂಚಿಕೆಯಾಗದೆ ಫಲಾನುಭವಿಗಳು ಚಾತಕ ಪಕ್ಷಿಗಳಂತೆ ಕಾದು ಕೂರುವಂತಾಗಿದೆ. ಒಟ್ಟಿನಲ್ಲಿ ಹಾಲಿ ಶಾಸಕರ ಕಿತ್ತಾಟದಿಂದ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಸಿಗಲು ಇನ್ನು ಎಷ್ಟು ದಿನ ಕಾಯಬೇಕೋ ಗೊತ್ತಿಲ್ಲ. ಇಲ್ಲ, ಆದೇಶ ಬಂದೈತಿ. ಅಲ್ಲಿ ಜಿಲ್ಲಾಧಿಕಾರಿಗೆ ಆದೇಶ ಬಂದೈತಿ. ಜಿಲ್ಲಾಧಿಕಾರಿ, ತಹಸೀಲ್ದಾರ ಮತ್ತು ಚೀಫ್ ಆಫೀಸರ್, ನೋಡಲ್ ಅಧಿಕಾರಿ, ಚೀಫ್ ಆಫೀಸರ್ ಅಧಿಕಾರದಲ್ಲಿ ಹಡಪ್ ಮಾಡ್ಲಿಕ್ಕೆ ಅದರಿ ಅದನ್ನ ಹೇಳಿದ್ನಲ್ಲ, ಅವ್ರಿಗೆ ಅಧಿಕಾರ ಕೊಟ್ಟಿರ್ತಾರ. ಅವ್ರು ಇಲ್ಲೇ ಚೀಫ್ ಆಫೀಸರ್ಗೆ ಇದ್ದ MLA ಯಾರು ಇರ್ತಾರ ಅವ್ರು ಮುಂದೆ ಇಟ್ಕೊಂಡು ಕೊಡ್ತಾರ. ಆದ್ರೆ ಬದಲಾವಣೆ ಮಾಡಕ್ ಬರಂಗಿಲ್ಲ. ಮಾಜಿ ಶಾಸಕರಾದಂಥ ರಾಮಪ್ಪ ಲಮಾಣಿ ಅವರು ಏನು ನಿರಾಶ್ರಿತರಿಗೆ ಲಕ್ಷ್ಮೇಶ್ವರದಲ್ಲಿ ಏನು ನಿವೇಶನವನ್ನು ಕೊಡುವ ನಿಟ್ಟಿನೊಳಗ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇಂದ ನಾವು ಕೊಟ್ಟಿರುವಂಥ ನಿವೇಶನಗಳನ್ನು ರದ್ದು ಮಾಡೋಂಗಿಲ್ಲ, ಅವನ್ನೇ ಮುಂದುವರಿಸಬೇಕನ್ನೋ ಒಂದು ಮಾತನ್ನು ಮಾತಾಡಿದ್ದಾರೆ. ಯಾವ ವಿಚಾರದಲ್ಲಿ ಮಾತಾಡಿದರೂ ಗೊತ್ತಿಲ್ಲ. ಇಡೀ ಲಕ್ಷ್ಮೇಶ್ವರ ಜನತೆ ಗೊತ್ತಿದೆ. ಅದರಲ್ಲಿ ಹಿಂದಿರುವಂಥ ಲೋಪದೋಷಗಳು ಮತ್ತು ಆ ಒಂದು ಪಟ್ಟಿಯನ್ನು ತಯಾರಿ ಮಾಡಿದವರು ಯಾರ ಮನೆಯಲ್ಲಿ ತಯಾರಿ ಆಯಿತು, ಎಷ್ಟೆಷ್ಟು ಹಂಚುವಂಥ ಕೆಲಸವನ್ನು ಮಾಡ್ತೀನಿ. ಅದರ ಜೊತೆಯಲ್ಲಿ ಮಾಜಿ ಶಾಸಕರು ರಾಮಪ್ಪ ಲಮಾಣಿ ಕೊಟ್ಟಂತ ಹೇಳಿ